ಇವತ್ತು ನಿನಗೋಸ್ಕರ ನಾನು ಸೌತ್ ಇಂಡಿಯನ್ ಇಂದ ಪೊಂಗಲ್ ಅಂಡ್ ಚಿತ್ರಾನ್ನ, ನಾರ್ತ್ ಇಂಡಿಯನ್ ಇಂದ ರೋಟಿ ಕರಿ, ಚೈನೀಸ್ ಇಂದ ನೂಡಲ್ಸ್ ಅಂಡ್ ಗೋಪಿ ಮಂಚೂರಿ. ಓ ಶಿವಾನಿ, ಯಾವ್ದು ಫಸ್ಟ್ ಟೇಸ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ನಾನು ಪ್ರೀತಿಯಿಂದ ಮಾಡಿರೋ ಈ ಹಲ್ವಾ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಸಾಯಿಸ್ತಾ ಪೂಜೆ ಮಾಡ್ಬೇಕಾ? ಶತ್ರುನ ಸಂಹಾರ ಮಾಡ್ತಾರೆ ಹೊರತು ಸಂಸ್ಕಾರದಿಂದ ನಡ್ಸ್ಕೊಳ್ಳಲ್ಲ. ಮೊದ್ಲು ನೀನ್ ಮಾಡ್ತಾ ಇರೋ ಕೆಲಸನ ಇವಾಗ್ಲೇ ನಿಲ್ಸು. ತ್ರಿಶೂಲ್ಗೆ ಯಾವ ಕಾರಣಕ್ಕೂ ಏನು ಆಗ್ಬಾರ್ದು. ಯಾಕಾಗ್ಬಾರ್ದು? ಅವನು ಸಾಯ್ಬೇಕು. ತ್ರಿಶೂಲ್ಗೆ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಯಾಕೆ? ನಾನು ಅವನ್ಗೇನಾದ್ರೂ ಮಾಡಿದ್ರೆ ನಿನ್ಗೇನಾಗುತ್ತೆ? ಅದು ನಿನ್ಗೆ ಬೇಡದೇ ಇರೋ ವಿಷಯ. ನೀನ್ ಬೇಕಂದ್ರೆ ಶಿವಾನಿನ ಪಡ್ಕೋ, ಆದ್ರೆ ಅವನ್ಗೇನಾದ್ರೂ ಆದ್ರೆ ನಾನು ಅವನ್ನ ಸಾಯಿಸ್ತೀನಿ. ಅದೇನ್ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ನೋಡು ನನ್ ಶಕ್ತಿ ನಿನಗೆ ಗೊತ್ತಿದ್ರು ಎದ್ರಾಕೊಂಬೇಡ. ನಿನ್ ಶಕ್ತಿ ಏನೇ ಇರ್ಬೋದು, ನೀನ್ ಬಂದಿರೋದು ನನ್ ಸಹಾಯಕ್ಕೆ. ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು. ಆಗಲ್ಲ, ನೀನ್ ಹೇಳ್ದಂಗೆಲ್ಲ ಮಾಡಕ್ ನಾನಿಲ್ಲ ಬಂದಿಲ್ಲ. ನನ್ನ ಅಜ್ಜಿ ಋಣ ನಿನ್ ಮೇಲಿದೆ. ನೀನ್ ನನಗೇನು ಮಾಡೋಂಗಿಲ್ಲ. ಅಜ್ಜಿ ಋಣ ಇದ್ರೆ ನಿನ್ನ ಅಜ್ಜಿ ಕಾಲಕ್ಕೆ ಮುಗೀತು. ಪ್ರತಿಯಾಗಿ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ. ನೋಡು ಮಾಯಂಗನೆ, ಸುಮ್ನೆ ನನ್ ಕೋಪ ಬರ್ಸ್ಬೇಡ. ನಿನ್ ಕೋಪನ ನನ್ ಕೋಪನ ನೋಡೇ ಬಿಡೋಣ. ತ್ರಿವಿಕ್ರಮ್, ನಿನಗ್ ನೋವು ಮಾಡೋ ಉದ್ದೇಶ ನಂದಲ್ಲ. ಆದ್ರೆ ನನ್ನ ಇಚ್ಛೆ ವಿರುದ್ಧ ಯಾರೇ ನಡ್ಕೊಂಡ್ರು ನಾನ್ ಯಾರನ್ನೂ ಬಿಡಲ್ಲ. ತಿಳಿದಿರ್ಲಿ, ನಾನ್ ತ್ರಿಶೂಲ್ನ ಇವಾಗ್ಲೇ ತಡಿತೀನಿ. ನೀನ್ ಅನ್ಕೊಂಡಿರೋ ಕೆಲ್ಸನ ನಾನು ಆಗೋ ಬಿಡೋದಿಲ್ಲ. ಇದು ಮಾಯಾಂಗನೆಯ ಶಪಥ. ಅಡುಗೆ ರೆಡಿ ಇದೆ, ಬನ್ನಿ. ಏನೋ ಅಡಿಗೆ ರೆಡಿನಾ? ಹಾ, ರೆಡಿ ಇದೆ. ಏನ್ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಬನ್ನಿ ತಿನ್ನೋಣ. ಹಲೋ, ನೀವು ಕೂತ್ಕೋತಾ ಇದ್ದೀರಾ? ಏನೋ ಹೀಗೆ ಕೇಳ್ತಾ ಇದ್ಯಾ? ನೀನ್ ಮಾಡಿರೋದನ್ನ ನಾವು ತಿನ್ನಕ್ ಬಂದಿದೀವಿ. ಹಲೋ, ನನಗೋಸ್ಕರ ತುಪ್ಪ ಹೆಚ್ಚಿಗೆ ಹಾಕಿ ಸಕ್ಕರೆ ಕಡಿಮೆ ಹಾಕಿ ಹಲ್ವಾ ಮಾಡಿದ್ಯಲ್ಲ. ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿನೋ. ಐ ಲವ್ ಯು ಕಂದ. ಅವನ್ಗೆ ನನ್ ಮೇಲೂ ಪ್ರೀತಿ ಜಾಸ್ತಿ. ಅದಕ್ಕೆ ಅಮ್ಮನ್ಗೆ ಇವತ್ತು ವಿಶ್ರಾಂತಿ ಕೊಡ್ಬೇಕಂತ ರುಚಿಯಾಗಿ ಅಡ್ಗೆ ಮಾಡಿದಾನೆ ಅಲ್ವಾ ಮಗ್ನೆ? ನನ್ ಮುದ್ದು ಮಗ ನೀನು. ಆಯ್ತು, ನಾನ್ ಜಾಸ್ತಿ ಮಾತಾಡಲ್ಲ. ಬನ್ನಿ ಕೂತ್ಕೊಂತೀನಿ. ನಿಂತ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಿಮಗಲ್ಲ, ಮತ್ಯಾರ್ಗೆ? ನಮ್ಮ ಮನೆಯವ್ರಿಗೆ. ನಾವ್ಯಾರು? ಮನೆಯವರು ಅಂತಂದ್ರೆ ನನ್ನ ಧರ್ಮಪತ್ನಿ. ಹೆಂಡತಿಗೋಸ್ಕರ ಮಾಡಿದ್ಯಾ? ನಮಗೂ ಸ್ವಲ್ಪ ಕೊಡೋ. ಹಲೋ, ನಾನು ಮಾಡಿರೋದು ಅವಳಿಗೋಸ್ಕರ. ಇದೆಲ್ಲ ಅವಳೇ ತಿನ್ಬೇಕು. ನೀವೆಲ್ಲರೂ ಲೇಡಿ ನಳಪಾಕ ತಜ್ಞರಲ್ವಾ? ಹೋಗಿ ನೀವೇ ಮಾಡ್ಕೊಂಡು ತಿನ್ನಿ. ಹೆಂಡತಿಗೋಸ್ಕರ ಮಾಡಿದ್ಯಾ ಸರಿ, ನಮಗೂ ಸ್ವಲ್ಪ ರುಚಿ ನೋಡಕ್ ಕೊಡೋ. ಮೊದಲನೇ ಸಲ ಮಾಡಿದ್ಯಾ, ನಮಗೂ ಕೊಡೋ. ಇಲ್ಲ, ನೋ ಚಾನ್ಸ್. ಟೇಸ್ಟ್ ನೋಡೋಕ್ಕೂ ಕೊಡೋದಿಲ್ಲ. ನಾನು ಮೊದಲನೇ ಸತಿ ಮಾಡಿದ್ದೀನಿ ಅನ್ನೋ ಕಾರಣಕ್ಕೂ ಕೊಡೋದಿಲ್ಲ. ತ್ರಿಶೂಲ್ ನಾನು ಕೊಡ್ತಾನೆ, ಯಾಕಂದ್ರೆ ನಾನು ಅವನು ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವೇನಾ? ಯಾರಾದ್ರೂ ಅಷ್ಟೇ, ನಾನು ಮಾಡಿರೋದು ನನ್ನ ಹೆಂಡತಿನೇ ತಿನ್ಬೇಕು, ಯಾರಿಗೂ ಕೊಡೋದಿಲ್ಲ. ತ್ರಿಶೂಲ್, ಪ್ಲೀಸ್ ಕೊಡೋ. ಇಲ್ಲ,
ಕೊಡಲ್ಲ. ಆಸೆ ಆಗ್ತಿದ್ಯಾ? ಬೇಕಾ? ಆಯ್ತು, ಕೊಡ್ತೀನಿ, ತಗೊಳ್ಳಿ. ಸಾರಿ, ಕೊಡಲ್ಲ. ನಿಮ್ಮೆಲ್ರಿಗೂ ತಿನ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಮೊದಲು ಶಿವಾನಿ ಬರಲಿ, ಅವಳೆಲ್ಲ ತಿನ್ಲಿ. ಅವಳು ತಿಂದು ಮಿಕ್ಕಿದ್ರೆ ಆಮೇಲೆ ನಿಮ್ಮೆಲ್ರಿಗೂ ಕೊಡ್ತೀನಿ. ಅದು ಚೂರೇ ಚೂರು, ಓಕೆನಾ? ಇವಾಗ ಶಿವಾನಿ ಬರ್ತಾಳೆ, ನಾನು ಮಾಡಿರೋ ಅಡುಗೆ ತಿಂದು ಕಳೆದು ಹೋಗ್ತಾಳೆ. ಹೇ, ಅಲ್ಲಿ ನೋಡಿ ಶಿವಾನಿ. ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ತಿಂಡಿ ತಿನ್ನಲ್ವಾ? ಹಾ, ನೀವೇ. ನೀನ್ ತಿಂಡಿ ತಿಂದು ಮಿಕ್ಕದ್ಮೇಲೆ ನಮ್ಗೆ ನೀನ್ ತಿನ್ನಮ್ಮ. ಅಯ್ಯೋ, ಅದು ಹೇಗಾಗುತ್ತೆ? ನಿಮ್ಮನ್ನೆಲ್ಲ ಬಿಟ್ಟು ನಾನು ತಿಂಡಿ ತಿನ್ನೋದಾ? ಶಿವಾನಿ, ನೀನ್ ತಿನ್ಲೇಬೇಕು, ಇಲ್ಲ ಅಂದ್ರೆ ನಾವೆಲ್ಲ ಉಪವಾಸ ನಮ್ಮ. ಅಯ್ಯೋ ಶಿವಾನಿ, ನಿಂತೇ ಇದೆಯಲ್ಲ, ಬಮ್ಮ ಕುತ್ಕೋ, ಮೊದಲು ತಿಂಡಿ ತಿನ್ನಮ್ಮ. ಬಾಮ್ಮ ಕೂತ್ಕೋ. ಶಿವಾನಿ, ಇವತ್ತು ನಿನಗೋಸ್ಕರ ನಾನು ಸೌತ್ ಇಂಡಿಯನ್ ಇಂದ ಪೊಂಗಲ್ ಅಂಡ್ ಚಿತ್ರಾನ್ನ, ನಾರ್ತ್ ಇಂಡಿಯನ್ ಇಂದ ರೋಟಿ ಕರಿ, ಚೈನೀಸ್ ಇಂದ ನೂಡಲ್ಸ್ ಅಂಡ್ ಗೋಬಿ ಮಂಚೂರಿ, ಡೆಸರ್ಟ್ಸ್ ಅಲ್ಲಿ ಗಜರಾಕಿ ಹಲ್ವಾ ಅಂಡ್ ಗುಲಾಬ್ ಜಾಮೂನ್ ಅಂಡ್ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್, ಎಕ್ಸೆಟ್ರಾ 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 ಎಲ್ಲ ಮಾಡಿದ್ದೀನಿ, ಎಲ್ಲ ನಿನಗೋಸ್ಕರ. ಓ ಶಿವಾನಿ, ಯಾವುದು ಫಸ್ಟ್ ಟೇಸ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ನನಗೆ ಗೊತ್ತು, ನಾನು ಪ್ರೀತಿಯಿಂದ ಮಾಡಿರೋ ಈ ಹಲ್ವಾ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಯಾಕೆ ಶಿವಾನಿ ಎದ್ಬಿಟ್ಟೆ? ಇದಕ್ಕೆ ನೋಡು, ಎಕ್ಸ್ಟ್ರಾ ಗೋಡಂಬಿ ಹಾಕಿದ್ದೀನಿ, ತಿನ್ನು ತಗೋ. ನಾನಿವತ್ತು ತಿನ್ನಲ್ಲ, ಉಪವಾಸ. ಮರ್ತ್ಬಿಟ್ಟಿದ್ದೆ. ಉಪವಾಸನ? ಇವತ್ತು ಯಾವ ಉಪವಾಸ ಶಿವಾನಿ? ಹೋಲಿ ಬಿಡು, ಪರಲ್ಲ, ತಿನ್ನು ಬಾ. ಬೇಡ, ನಾನು ಯಾರಿಗೋಸ್ಕರನೂ ನನ್ನ ಆಚರಣೆನ ಬಿಡೋದಿಲ್ಲ. ಏ ಶಿವಾನಿ, ಶಿವಾನಿ, ಶಿವಾನಿ! ಏನೋ ಉಪವಾಸ ಅಂತೆ, ನನಗೇನೋ ಗೊತ್ತಿರಲಿಲ್ಲ. ಹೋಲಿ ಬಿಡಿ, ಪರಲ್ಲ, ನಾವೆಲ್ಲ ತಿನ್ನೋಣ, ಕೂತ್ಕೊಳ್ಳಿ. ನಾವಾ? ಹಾ, ನೀವೇ? ನಾವು ನಿಮ್ಮ ಮನೆಯವರಲ್ವಲ್ಲ. ಏ ಸುಮ್ಮನೆ ರೀ, ಆಗ್ಲೇ ಸುಮ್ಮನೆ ತಮಾಷೆ ಮಾಡಿದ್ದು, ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತೀರಾ? ಕೂತ್ಕೊಳ್ಳಿ, ತಿನ್ನಿ. ನಾವೇ ಮಾಡ್ಕೊಂಡು ತಿಂತೀವಿ, ನೀವು ನಿಮ್ ಹೆಂಡತಿ ಕೊಡಿ. ಅಲ್ಲ, ಅಟ್ಲೀಸ್ಟ್ ಟೇಸ್ಟ್ ಆದ್ರೂ ನೋಡಿ. ಅಯ್ಯೋ, ಜೂನಿಯರ್ ನಳಮಹಾರಾಜಪ್ಪ, ನೀನು ಚೆನ್ನಾಗೇ ಮಾಡಿರ್ತೀಯ. ಏನಜ್ಜಿ ಹಂಗೆಲ್ಲ ರೇಗಿಸ್ತೀರಾ? ಬನ್ನಿ ಕೂತ್ಕೊಳ್ಳಿ, ಎಲ್ಲ ಬಡಿಸ್ತೀನಿ. ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ಏ ನಿಜವೂ ಹೋಗ್ತಾ ಇದ್ದೀರಾ? ಯಾಕೆ? ಇಲ್ಲಿ ನೋಡಿಲಿ, ಗೋಪಿ ಮಂಚೂರಿ ತಿನ್ನಿ. ಅಯ್ಯಯ್ಯೋ, ನೋಡಿ ಮಾವ, ಅವರೆಲ್ಲ ಹೊಟ್ಟೋದ್ರು. ಸದ್ಯ ನೀವಾದ್ರೂ ತಿಂತಿರಲ್ಲ. ಬನ್ನಿ ಕೂತ್ಕೊಳ್ಳಿ ಮಾವ. ತ್ರಿಶೂಲ್, ತ್ರಿಶೂಲ್! ಮಾಯಾ, ಏನ್ ವಿಷಯ? ಅಮ್ಮ, ತ್ರಿಶೂಲ್ ಎಲ್ಲಿ? ಸ್ವಲ್ಪ ಕರಿತೀರಾ? ಅವನ್ ಮನೇಲಿಲ್ಲ. ಯಾಕಮ್ಮ? ಮನೇಲಿಲ್ವಾ? ಮಧು, ಏನಾಯ್ತು? ತ್ರಿಶೂಲ್ನ ಕೇಳ್ಕೊಂಡ್ ಬಂದಿದ್ದಾಳೆ. ತ್ರಿಶೂಲ್ ಶಿವಾನಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಏನಾದ್ರೂ ಕೇಳ್ಬೇಕಿತ್ತಾ? ಹೌದಾ? ಹೇಗ್ ಹೋದ್ರು? ಹೇಗ್ ಹೋದ್ರಂದ್ರೆ ಜೀಪಲ್ಲಿ ಹೋದ್ರು. ಏನು, ಜೀಪಲ್ಲಿ ಹೋದ್ರ? ಯಾವ ದೇವಸ್ಥಾನಕ್ಕೆ ಹೋದ್ರು? ಹೊರಟು ಎಷ್ಟೊತ್ತಾಯ್ತು? ಸ್ವಲ್ಪ ಹೊತ್ತೇ ಆಯ್ತು.
ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕಮ್ಮ ತುಂಬ ವಿಚಾರಿಸ್ಕೊಳ್ತಾ ಇದೆಯಲ್ಲ, ಏನಾದರೂ ವಿಷಯ ಗಂಭೀರವಾಗಿದೆಯಾ? ಇಲ್ಲ, ಹಾಗೇನಿಲ್ಲ. ಇದ್ದಕ್ಕಿದ್ದಾಗೆ ತ್ರಿಶೂಲ್ ಬಗ್ಗೆ ವಿಚಾರಿಸಿದ್ಯಾ ಅಂದ್ರೆ ಏನೋ ವಿಷಯ ಇದೆ. ಅದು ಎಷ್ಟೊತ್ತಿಗೆ ಹೋದ್ರು, ಯಾವ ಗಾಡಿಲಿ ಹೋದ್ರು ಅಂತೆಲ್ಲ ವಿಚಾರಿಸ್ತಾ ಇದ್ಯಾ? ಯಾಕಮ್ಮ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಅದು ಶಿವಾನಿ ಮತ್ತೆ ತ್ರಿಶೂಲ್ನ ಮಾತಾಡಿಸಿ ತುಂಬ ದಿವಸ ಆಗಿತ್ತು. ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನೇನು ಬರ್ತೀನಿ. ಅಯ್ಯೋ ಛೇ, ಯಾಕೆ ಹೀಗೆ ವಿಚಾರಿಸ್ಬಿಟ್ಟು ಹೋದ್ಲು? ತ್ರಿವಿಕ್ರಮ್ ಎಲ್ಲಿದ್ದಾನೆ ಅಂತ ಕೇಳ್ಬೋದಿತ್ತು, ಟೈಮೇ ಸಿಗ್ಲಿಲ್ವಲ್ಲ. ಅಮ್ಮೋರೆ, ನೀವು ಯೋಚನೆ ಮಾಡಬೇಡಿ, ಅವನು ಬರ್ತಾನೆ. ಕಂಕಣ ಇಲ್ಲಿ ಬಿದ್ದಿದೆ. ಅಮ್ಮೋರೆ ತಗೊಳ್ಳಿ, ರೂಮಲ್ಲಿತ್ತು. ಯಾರ್ದಿದು? ಶಿವಾನಿ ಅಮ್ಮ ರೂಮಲ್ಲಿ ಇತ್ತು. ಯಾರ್ದಿದು? ತ್ರಿಶೂಲ್ ಶಿವಾನಿಗೆ ಕೈಗೆ ಕಂಕಣ ಕಟ್ಕೊಳ್ಳಿ ಅಂತ ಕೊಟ್ಟಿದ್ದೆ, ಹಾಗೆ ಬಿಟ್ಟಿದ್ದಾರಲ್ಲ. ಯಾರ್ದಿರಬಹುದು? ತ್ರಿಶೂಲ್ದ ಅಥವಾ ಶಿವಾನಿದ? ಛೇ, ಯಾಕೆ ಹೀಗೆ ಮಾಡಿದ್ರು? 3-4 ದಿನನಾದರೂ ಅವ್ರ ಕೈಯಲ್ಲಿ ಇದು ಇರಬೇಕಾಗಿತ್ತು. ಅಯ್ಯಯ್ಯೋ, ಅವ್ರ ಪ್ರಾಣಕ್ಕೇನಾದರೂ ಅಪಾಯ ಆದರೆ ನಂಗೆ ಭಯ ಆಗ್ತಾ ಇದೆ. ಮೊನ್ನೆ ಮದುವೆಯಾದ ಜೀವಗಳವು, ಅವ್ರು ಸುಖವಾಗಿರಬೇಕು. ಯಾರ ಕಣ್ಣ ದೃಷ್ಟಿನೂ ಅವರಿಗೆ ತಾಗಬಾರ್ದು. ದೇವ್ರೆ, ಅವ್ರನ್ನ ನೀನೇ ಕಾಪಾಡಪ್ಪ. ಶಿವಾನಿ, ಜೀವನದಲ್ಲಿ ಎಷ್ಟೋ ಸರಿ ಹಿರಿಯರು ಹೇಳಿದ್ದು ಸತ್ಯ ಆಗತ್ತೆ. ನಮಗೆ ಛಲ ಇದ್ದು ಗುರಿ ಕಡೆ ನುಗ್ಗಿದ್ರೆ ಗೆಲುವು ನಮಗೆ ಸಿಕ್ಕೇ ಸಿಗತ್ತೆ. ಇವಾಗ ನಮ್ಮ ಉದಾಹರಣೆನೇ ತಗೋ. ನಿಂದೇ ಬೇರೆ ದಾರಿ, ನಂದೇ ಬೇರೆ ದಾರಿ ಅಂತ ಇದ್ದೆ. ಆದ್ರೆ ಇವಾಗ ನೋಡು, ಇಬ್ರು ಒಂದೇ ದಾರಿನಲ್ಲಿ ಸಾಕ್ತಾ ಇದ್ದೀವಿ. ನಾವು ಬಯಸಿ ಹೋಗೋದಕ್ಕೂ ನಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಹಂಗಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಜೀವನದಲ್ಲಿ ಯಾವಾಗ್ಲೂ ನಾವು ಅನ್ಕೊಂಡಿದ್ದೆ ಸಿಗ್ಬೇಕು ಅಂತ ಏನಿಲ್ಲ. ಅದಕ್ಕಿಂತ ಚೆನ್ನಾಗಿರೋದು ಸಿಗಬಹುದು. ಅಂದ್ರೆ ಇವಾಗ ನಾನು ನಿನಗೆ ಸಿಕ್ಕಿಲ್ವಾ? ಹಂಗೆ ನೀನ್ ಒಳ್ಳೆಯವನು ಅಂತ ನೀನೇ ಹೇಳ್ಕೊಳ್ಳೋದಲ್ಲ ತ್ರಿಶೂಲ್, ಹೊರಗ್ನವ್ರು ಹೇಳ್ಬೇಕು. ನಾನು ಒಳ್ಳೆಯವನು ಅಂತ ಎಲ್ಲರೂ ಹೇಳ್ತಾರಲ್ಲ ಶಿವಾನಿ. ಆದ್ರೆ ನಾನ್ ಹೇಳಲ್ವಲ್ಲ. ಯಾಕಂದ್ರೆ ನೀನು ಹೊರಗ್ನೋಳಲ್ಲ, ನೀನು ನನ್ನ ಅರ್ಧಾಂಗಿ. ತ್ರಿಶೂಲ್, ಅರ್ಧಾಂಗಿ ಗಿರ್ಧಾಂಗಿ ಅಂದ್ರೆ ನಾನು ಈಗಲೇ ಇಳಿದು ಹೋಗ್ಬಿಡ್ತೇನೆ. ಅಯ್ಯ, ಹಂಗೇನಾದ್ರು ಮಾಡ್ಬಿಟ್ಟೆ ಶಿವಾನಿ. ನಮ್ಮ ಪ್ರಯಾಣ ಯಾವತ್ತೂ ಸಾಕ್ತಾನೆ ಇರಬೇಕು, ನಿಲ್ಲಬಾರ್ದು. ನಮ್ಮ ಲೈಫ್ಗೆ ಎಂಡನದೇ ಇರಬಾರ್ದು. ಏ ತ್ರಿಶೂಲ್, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ದೇವಸ್ಥಾನ ಇರೋದು ಆ ರೋಡಲ್ವಾ? ಶಿವಾನಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ತ್ರಿಶೂಲ್, ಗಾಡಿ ನಿಲ್ಸು. ನಿಲ್ಸು ಅಂದೆ. ನಿಲ್ಲಿಸ್ತೀನಿ. ತ್ರಿಶೂಲ್, ಗಾಡಿ ನಿಲ್ಸು. ನಿಲ್ಲಿಸ್ತೀನಿ. ಇದೊಂದು ಬ್ರೇಕ್ ಸರಿಯಾಗಿ ಹಿಡಿತಾನೆ ಅಲ್ವಲ್ಲ? ನಿಲ್ಸು ಅಂದೆ. ನಿಲ್ಲಿಸ್ತಾ ಇದ್ದೀನಿ. ಯಾಕೆ ಸರಿಯಾಗಿ ಬ್ರೇಕ್ ಹಿಡಿಲಿಲ್ಲ? ಗಾಡಿ ಸರ್ವಿಸ್ ಬಂದಿದೆ ಅನ್ಸುತ್ತೆ. ಅಪ್ಪಂಗೆ ಹೇಳ್ಬೇಕು. ಶಿವಾನಿ, ನೀ ನನ್ನನ್ನ ಏನ್ ಅನ್ಕೊಂಡಿದ್ಯಾ? ನೀನ್ ಏನೇ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅಂತ ನನ್ನ ಸದಾ ತಿಳ್ಕೊಂಡಿದ್ಯಾ ಅಲ್ವಾ? ನಿಮ್ಮಮ್ಮ ಹೇಳಿದ್ರು ಅಂತ ನಿನ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ದು ನಾನು. ಇಲ್ದೆ ಹೋಗಿದ್ರೆ ಬರ್ತಾನೆ ಇರ್ಲಿಲ್ಲ. ಪಾಪಾ, ಇದು ದೇವಸ್ಥಾನಕ್ಕೆ ಹೋಗೋ ದಾರಿನೇ. ಆದ್ರೆ ದೇವ್ರನ್ನ ನೋಡೋದಕ್ಕಿಂತ ಮುಂಚೆ ನಾನು ನನ್ನ ದೇವತೆ ಜೊತೆ ಸ್ವಲ್ಪ ಮಾತಾಡಬೇಕು. ತ್ರಿಶೂಲ್, ಶಿವಾನಿ, ಒಂದು ನಿಮಿಷ. ನಾನು ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದಿದ್ದೀನಿ ಗೊತ್ತಾ? ನಿನ್ನ ಮನಸ್ಸು ಬದಲಾಯಿಸೋದಕ್ಕೆ ನೀನು ನನಗೆ 3 ದಿವಸ ಟೈಮ್ ಕೊಟ್ಟಿದ್ಯಾ. ಅಷ್ಟರಲ್ಲಿ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂತಂದ್ರೆ ನಾನಿರೋ ಜಾಗ ಇದೆ.
ತ್ರಿಶೂಲ್ ಅವ್ನ್ ಮನೇಲಿ ಇಲ್ಲ ಕಣ್ರಿ. ಮನೇಲಿಲ್ವಾ? ಎಲ್ಲೋದ್ನೆ ಅವನು? ಯಜಮಾನ ಮನೇಲಿ ಇಲ್ಲ. ಹರಕೆ ತೀರ್ಸೋಕೆ ಅಂತ ದೇವಸ್ಥಾನಕ್ಕೆ ಅವನ್ನ ನಾನೇ ಕಳ್ಸಿದ್ದು. ಹೌದಾ, ಒಳ್ಳೇದಾಯ್ತು. ಮುದು, ಇಲ್ಲಿದ್ದು ಜೀಪ್ ಏನಾಯ್ತೆ? ಅದನ್ನ ತ್ರಿಶೂಲ್ ತಗೊಂಡೋಗಿದ್ದಾನೆ. ಅದನ್ನ ಯಾಕೆ ಎತ್ಕೊಂಡದ ಅವನು? ಸರ್ವಿಸ್ಗೆ ಬಿಡ್ಬೇಕು ಅಂತ ಯಜಮಾನ್ರ ಮನೆಯಿಂದ ತಂದಿಲ್ಸಿದ್ದೆ. ಸರ್ವಿಸ್ ತಾನೆ, ಅವ್ನ್ ಬಂದ್ಮೇಲೆ ಬಿಟ್ರಾಯ್ತು ಬಿಡಿ. ಅಯ್ಯೋ, ಮಧು, ಅವ್ರಿಬ್ರು ಒಟ್ಟು ಎಷ್ಟೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಇನ್ನೇನ್ ದೇವಸ್ಥಾನ ತಲುಪಿರ್ಬೋದು. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತೆ? ಯಾಕ್ರಿ, ಏನಾಯ್ತು? ಗಾಡಿ ಆಯಿಲ್ ಲೀಕ್ ಆಗ್ತಾ ಇದೆ ಕಣೆ, ಅದು ಸ್ಟೇರಿಂಗ್ ಆಯಿಲು. ಅಯ್ಯೋ ದೇವ್ರೆ. ಓ, ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿಂದ ಕೆಳಗೆ ಹಾರ್ತ್ಯಾ? ಓ ಖಂಡಿತ. ನೀನು ಒಪ್ಕೊಳ್ಳಿಲ್ಲ ಅಂದರೆ ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ನಿನಗೆ ಸೇರೋದಿಲ್ಲ. ಏನು ನನ್ನನ್ನು ಹೆದರಿಸ್ತಾ ಇದೆಯಾ? ಇಲ್ಲ ಶಿವಾನಿ, ನಾನು ಸತ್ಯನೇ ಹೇಳ್ತಾ ಇರೋದು. ಜೀವನದಲ್ಲಿ ನೀನೇ ಇಲ್ಲ ಅಂತಂದ್ಮೇಲೆ ಯಾರಿದ್ರೇನು ಬಂತು? ತ್ರಿಶೂಲ್, ಬೇಡ ಶಿವಾನಿ, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಡೈಲಾಗ್ ಎಲ್ಲ ಹೊಡಿಯಕ್ಕೆ ಬರಬೇಡ. ನನಗೆ ಒಳ್ಳೆ ಹುಡುಗಿ ಬೇಡ, ನನಗೆ ನೀನೇ ಬೇಕು. ಏನು ಹುಡುಗಾಟ ಆಡ್ತಿದ್ಯಾ? ನಾನು ನಿನ್ನನ್ನು ಏನು ಅಂದ್ಕೊಂಡಿದ್ದೆ? 3 ದಿವಸದಲ್ಲಿ ನನ್ನ ಮನಸ್ಸನ್ನ ಬದಲಾಯಿಸ್ತೀನಿ ಅಂತ ಹೇಳಿದಾಗ ನೀನು ದೊಡ್ಡದಾಗಿ ಏನೋ ಮಾಡ್ತೀಯಾ ಅಂದ್ಕೊಂಡಿದ್ದೆ. ಆದರೆ ನೀನು ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ, ನಾನು ಹಾಗೆ ಮಾಡ್ತೀನಿ ಅಂತ ಅಂದೆ ಅಷ್ಟೇ. ಆದರೆ ಇವಾಗ ನಾನು ಅದೇ ಥರ ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಮಾಡೇ ಮಾಡ್ತೀನಿ ಅಂತ ಏನೂ ಇಲ್ಲ ಶಿವಾನಿ. ಇನ್ನು 2 ದಿನ ಖಂಡಿತ ನಿನ್ನ ಮನಸ್ಸನ್ನ ಬದಲಾಯಿಸ್ತೀನಿ. ನೀನು ನನ್ನನ್ನು ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅದು ಸಾಧ್ಯನೇ ಇಲ್ಲ. ಇಷ್ಟು ದಿನ ನೀನು ಮಾಡ್ತಾ ಇದ್ದದನ್ನ ನೋಡಿ ನನಗೆ ಕೋಪ ಬರ್ತಿತ್ತು. ಆದರೆ ಇವತ್ತು ನೀನು ಮಾಡಕ್ಕೆ ಹೊರಟಿರೋದನ್ನ ನೋಡಿ ನನಗೆ ಅಸಹ್ಯ ಆಗ್ತಿದೆ. ನಾನು ನಿನ್ನ ಜೊತೆ ಎಲ್ಲಿಗೂ ಬರೋದಿಲ್ಲ. ಶಿವಾನಿ, ನನ್ನ ಮಾತಿನ ಅರ್ಥ ಅದಲ್ಲ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ ಬಂದೆ ಅಷ್ಟೇ. ಅದಕ್ಕೆ 100 ದಾರಿಗಳಿದಾವೆ. ಈ ಥರ ಇನ್ನೊಬ್ರನ್ನ ಹೆದರಿಸಿ ಪ್ರೀತಿನ ಹೇಳ್ಕೊಳ್ಳೋದಲ್ಲ. ಶಿವಾನಿ, ಮಾತಾಡ್ಬೇಡ ನೀನು. ಇನ್ಯಾವತ್ತೂ ನಾನು ನಿನ್ನ ಜೊತೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ.